1 ಗಂಟೆ ಆದ್ಮೇಲೆ ಪೂರ್ತಿಯಾಗಿ ಪ್ರಜ್ಞೆ ಬರುತ್ತೆ. ಹೀಗೆ ಸ್ಟ್ರೆಸ್ಸಲ್ಲಿರೋರು, ಡಿಪ್ರೆಷನ್ನಲ್ಲಿರೋರು ಯಾವಾಗ ಏನು ಮಾಡ್ತಾರೋ, ಹೇಗೆ ಬಿಹೇವ್ ಮಾಡ್ತಾರೋ ಗೊತ್ತಾಗೋದು ಕಷ್ಟ. ನೀವು ಸ್ವಲ್ಪ ನೋಡ್ಕೋತಾ ಇರಿ. ಸರಿ ಡಾಕ್ಟರ್. ಬರ್ತೀನಿ ವರ್ಮಾ ಅವರೇ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ರೂಪಾರಾಣಿಗೆ ಅಂಥ ಸ್ಟ್ರೆಸ್ ಏನಿದೆ ಅತ್ಗೆ? ಇವಳು ಡಿಪ್ರೆಷನ್ಗೆ ಹೋಗೋ ಅಂಥದ್ದು ಏನಾಗಿದೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಅತ್ತೆ. ಆಗ್ಲೇ ಹೆಣ್ಣೋಡೋವಾಗ ಕೂಡ ಅವಳು ತುಂಬಾ ಚೆನ್ನಾಗಿ ಆಕ್ಟಿವ್ ಆಗೇ ಇದ್ಲಲ್ಲ. ಬಂಗಾರದಂತ ಸಂಬಂಧ. ರೂಪಾರಾಣಿ ಅವ್ರಿಗೆ ತುಂಬಾ ಇಷ್ಟ ಆದ್ಲು. ರೂಪಾರಾಣಿ ಹಾಡಂತೂ ಇನ್ನೂ ಜಾಸ್ತಿ ಇಷ್ಟ. ಮದ್ವೆ ಹುಡುಗ ಕೂಡ ಚೆನ್ನಾಗೇ ಇದ್ದಾನೆ. ಇನ್ನೇನ್ ಇವಳ ಪ್ರಾಬ್ಲಮ್? ಹೌದು, ಈ ಸಂಬಂಧ ರೂಪಾರಾಣಿಗೆ ಇಷ್ಟ ಇಲ್ವಾ? ಅವನನ್ನ ಮದ್ವೆ ಆಗೋದಕ್ಕೆ ರೂಪಾರಾಣಿಗೆ ಇಷ್ಟ ಇಲ್ವಾ? ಇವಳು ಯಾರನ್ನಾದ್ರೂ ಪ್ರೀತಿಸ್ತಿದ್ದಾಳ ಏನೋ? ಚಚೆ, ಅಂಥದ್ದೆಲ್ಲ ಏನೂ ಇಲ್ಲ. ಈ ಸಂಬಂಧ ಕೂಡ ಇವಳಿಗಿಷ್ಟನೇ. ಆ ಹುಡುಗನು ಇವಳಿಗೆ ತುಂಬಾ ಇಷ್ಟ ಆಗಿದ್ದಾನೆ. ಮತ್ತಿನ್ನೇನ್ ಪ್ರಾಬ್ಲಮ್? ಪ್ರಾಬ್ಲಮ್ ಅಂದ್ರೆ ಹಾಡೇ ಇವಳಿಗೆ ಪ್ರಾಬ್ಲಮ್. ರೂಪ, ಹಾಡೋ ಪ್ರಾಬ್ಲಮ್ ಏನು? ಆವತ್ತು ವಂಶವೃಕ್ಷ ಪೂಜೆ ದಿನ ಹಾಡ್ದಾಗ್ಲೇ ಇವಳಿಗೆ ಪ್ರಾಬ್ಲಮ್ ಶುರುವಾಯ್ತು. ಹಾಡು ಮುಗಿಸಿ ನಾವು ಊರಿಗೆ ಹೋಗ್ತಿದ್ದಾಗ ಕಾರಲ್ಲಿ ಸಡನ್ ಆಗಿ ತಲೆ ತಿರುಗಿ ಬಿದ್ದೋದ್ಲು ನನ್ನ ರೂಪ. ಆವಾಗಿಂದ ಶುರುವಾಯ್ತು ನನ್ನ ರೂಪಾಗೆ ಈ ಹೆಲ್ತ್ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಇಲ್ಲಿ ತನಕ ಸರಿ ಹೋಗಿಲ್ಲ. ಯಾವಾಗ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಕ್ಕಾಗಲ್ಲ ಅಂದ್ರು. ಜೊತೆಗೆ ಹೆಲ್ತ್ ಪ್ರಾಬ್ಲಮ್ ಪೂರ್ತಿಯಾಗಿ ಸೆಟ್ ಆಗೋ ತನಕ ಹಾಡೋ ಹಾಗಿಲ್ಲ ಅಂತ ಗ್ಯಾರಂಟಿಯಾಗಿ ಡಾಕ್ಟರ್ ಹೇಳಿದ್ದಾರೆ. ಸಿಂಗರ್ ಆಗಿ ಹುಟ್ಟಿರೋ ನಾನು ಹಾಡು ಹೇಳ್ದೆ ಬದುಕಿರೋದಕ್ಕೆ ನನ್ನಿಂದ ಆಗಲ್ಲ ಅಂತ ಡಿಪ್ರೆಷನ್ಗೆ ಹೋಗಿದ್ದಾಳೆ ನನ್ನ ರೂಪಾರಾಣಿ. ಹೇಗೋ ಮಾಡಿ ಅವಳ ಮನ್ಸನ್ನ ಹಾಡಿಂದ ಮದ್ವೆ ಕಡೆಗೆ ತಿರುಗಿಸ್ದೆ. ಅದೃಷ್ಟ ಒಲಿತು, ಒಳ್ಳೆ ಸಂಬಂಧನೂ ಬಂತು. ಈ ಮದ್ವೆ ಆದ್ರೆ ಇವಳು ಹಾಡಿನ ವಿಷಯ ಮರ್ತು ಹೋಗ್ತಾಳೆ ಅಂತ ಅನ್ಕೊಂಡಿದ್ದೆ ನಾನು. ಆದ್ರೆ ಅವ್ರು ನೋಡಿದ್ರೆ ವರ್ಷಕ್ಕೆ 4 ಆಲ್ಬಮ್ ಹಾಡ್ಬೇಕು ಅಂತ ಕಂಡೀಷನ್ ಹಾಕಿದ್ರು.
ಆ ಕಂಡೀಷನ್ ಇಂದ ಈ ಮದ್ವೆ ನಡೆಯಲ್ಲ ಅಂತ ಅರ್ಥ ಆಗಿ ಮತ್ತೆ ಡಿಪ್ರೆಷನ್ಗೆ ಹೋದ್ಲು. ಸೂಸೈಡ್ ಅಟೆಂಪ್ಟ್ ಮಾಡಿದ್ಲು. ನಿಮ್ಮ ತಪ್ಪನ್ನ ಮುಚ್ಚಿಟ್ಕೊಳ್ಳೋಕೆ ಎಷ್ಟೊಂದು ಸುಳ್ಳು ಹೇಳ್ತಿದೀಯ ಗೌರಮ್ಮ. ಸುಮ್ನಿರಿ ಅತ್ಗೆ, ಸುಮ್ನಿರಿ. ಗಂಡಂತ್ರ ತಪ್ಪಲ್ವಾ, ಸುಮ್ನಿರಿ. ಸದ್ಯಕ್ಕೆ ತಪ್ತು ಅತ್ತಿಗೆ. ನಾಳೆ ಮತ್ತೆ ಇವಳು ಸೂಸೈಡ್ ಅಟೆಂಪ್ಟ್ ಮಾಡಿದ್ರೆ ನನ್ನ ಪರಿಸ್ಥಿತಿ ಏನತ್ತಿಗೆ? ಇಪ್ಪತ್ನಾಲ್ಕು ಗಂಟೆನೂ ನಾನು ಇವಳ ಪಕ್ಕನೇ ಕೂತಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಯಾವ ದೇವ್ರಾದ್ರೂ ಕರುಣೆ ತೋರಿಸಿ ಈ ಸಂಬಂಧ ಕುದ್ರಿ ಆ ಹುಡುಗನ ಜೊತೆನೆ ಮದ್ವೆ ಆಗದೆ ಹೋದ್ರೆ ನನ್ನ ರೂಪ ರಾಣಿ ನನಗ್ ಸಿಗಲ್ಲ. ಸಿಗ್ತಾಳೆ ಅತ್ಗೆ, ನಮ್ ರೂಪರಾಣಿ ನಮಗ್ ಸಿಗ್ತಾಳೆ. ಆ ಮದ್ವೆ ಗಂಡು ನಮ್ ಅಖಿಲ್ಗೆ ಫ್ರೆಂಡ್ ಅಲ್ವಾ? ಅಖಿಲ್ ಅವನ ಹತ್ರ ಮಾತಾಡ್ತಾನೆ. ನಿಮ್ ಅಣ್ಣ ಕೂಡ ಅವ್ರ ತಂದೆ ಹತ್ರ ಮಾತಾಡ್ತಾರೆ. ಹಾಡಿನ ಸಂಬಂಧನೇ ಇಲ್ದೆ ಆ ಹುಡ್ಗ ರೂಪಾರಾಣಿನ ಮದ್ವೆ ಆಗೋ ಹಾಗೆ ಇವ್ರಿಬ್ರು ಮಾತಾಡ್ತಾರೆ. ನೀವೇನ್ ಹೇಳ್ತೀರಾ? ಆಯ್ತು, ಮಾತಾಡ್ತೀನಿ. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಪ್ರಯತ್ನ ಮಾಡಿದ್ರೆ ಸಾಕಾಗಲ್ಲ ಅಣ್ಣ, ಅದಕ್ಕೆ ಫಲನೂ ಸಿಗ್ಬೇಕು. ಇಲ್ದೆ ಹೋದ್ರೆ ರೂಪರಾಣಿ ನನಗ್ ಸಿಗಲ್ಲ ಅಣ್ಣ. ಓಕೆ, ಸರಿ ಆಗೋ ಥರ ನಾನು ಮಾತಾಡ್ತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ರೂಪಾರಾಣಿ ಮದುವೆ ಮುಗ್ದು ಹೋದ್ರೆ ಶ್ಯಾಮನ್ಗೆ ಹಾಡಿನ ಪ್ರಾಬ್ಲಮ್ ಮುಗ್ದೋಗುತ್ತೆ ಅಂತ ಅನ್ಕೊಂಡೆ. ಶ್ಯಾಮ ಹಾಡದೇ ಇರೋದ್ರಿಂದ ರೂಪಾರಾಣಿ ಈ ತರ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿಲ್ಲ. ರೂಪಾರಾಣಿ ನಿಜವಾಗ್ಲೂ ಸೂಸೈಡ್ ಅಟೆಂಪ್ಟ್ ಮಾಡಿದ್ಲಾ ಅಥವಾ ಇದು ಡ್ರಾಮಾನ? ಡ್ರಾಮಾ ಅಂತ ಮರ್ತು ಬಿಡ್ಬೇಕಾ ಅಥವಾ ನಿಜ ಅನ್ಕೊಂಡು ಗಂಡಿನ ಕಡೆಯವ್ರ ಹತ್ರ ಮಾತಾಡ್ಬೇಕಾ? ಏನ್ ಮಾಡೋದು? ಮಾವ, ಇದೆಲ್ಲ ನನ್ನಿಂದನೇ ಮಾವ. ನನ್ನ ಹಾಡಿಂದನೇ ರೂಪರಾಣಿ ಆತ್ಮಹತ್ಯೆ ಮಾಡುವಂತ ಪರಿಸ್ಥಿತಿಗೆ ಬಂದಿದೆ. ನನ್ನ ಹಾಡಿನ ವಿಷಯನ ಮೊದಲೇ ಅಖಿಲ್ ಅವ್ರಿಗೆ ಹೇಳಿದಿದ್ರೆ ಪರಿಸ್ಥಿತಿ ಇಷ್ಟು ದೂರ ಬರ್ತಾ ಇರ್ಲಿಲ್ವೇನೋ ಅಂತ ಅನ್ಸುತ್ತೆ. ನನ್ನ ಹಾಡಿನ ವಿಷಯ ನಿಮಗೆ ಗೊತ್ತಿರೋ ಹಾಗೆ ಮನೇಲಿ ಎಲ್ರಿಗೂ ಗೊತ್ತಾಗಿದ್ರೆ ಆಗ ಗೌರಮ್ಮ ಈ ಹೆಣ್ಣುಡೋ ಶಾಸ್ತ್ರ ನಮ್ಮ ಮನೇಲಿ ಇಟ್ಕೊಳ್ತಾನೆ ಇರ್ಲಿಲ್ಲ. ನಮ್ಗಿಷ್ಟು ಟೆನ್ಷನು ಆಗ್ತಿರ್ಲಿಲ್ಲ. ನೀವು ಮನೇಲಿ ಯಾರಿಗೂ ಹೇಳಲ್ಲ ಅನ್ನೋ ಧೈರ್ಯದಿಂದನೇ ಅತ್ತೆ ಹತ್ರ ಮಾತಾಡಿ ಇಲ್ಲಿ ಹೆಣ್ಣುಡೋ ಶಾಸ್ತ್ರ ಏರ್ಪಾಡು ಮಾಡಿಸಿದ್ರು. ಕೊನೆಗೆ ಇಂಥ ಪರಿಸ್ಥಿತಿ ಬಂತು. ಅದೃಷ್ಟ ಚೆನ್ನಾಗಿದ್ದು
ರೂಪಾರಾಣಿ ಬದುಕಿ ಪಾರಾಗಿದ್ದಕ್ಕೆ ಸರಿ ಹೋಯ್ತು. ಇಲ್ದಿದ್ರೆ ಏನ್ ನಮ್ ಪರಿಸ್ಥಿತಿ? ಅಖಿಲ್ ಅವ್ರಿಗೆ ನಾವು ನಿಜ ಹೇಳ್ಬಿಟ್ಟಿದ್ದಿದ್ರೆ ನನ್ನ ಕ್ಷಮಿಸ್ತಾರೋ ಇಲ್ವೋ ಅನ್ನೋ ಒಂದೇ ಟೆನ್ಷನ್ ನಮ್ಗಿರ್ತಿತ್ತು. ಯಾರ ಬಗ್ಗೆನೂ ನಾವು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯನೇ ಇರ್ತಿರ್ಲಿಲ್ಲ. ಹೇಳೋಣ ಮಾವ, ಆದಷ್ಟು ಬೇಗ ಅಖಿಲ್ ಅವ್ರಿಗೆ ಹೇಳ್ಬಿಡೋಣ. ಹೇಳದ್ನಲ್ಲಮ್ಮ, ಅವನ್ ಬರ್ತ್ಡೇ ಆಗಿದ ತಕ್ಷಣ ಅವನಿಗೆ ನಿಜ ಹೇಳ್ಬಿಡೋಣ. ತಡ ಆಗ್ತಾನೆ ಇದ್ರೆ ಇನ್ನೇನ್ ನಡೆಯುತ್ತೋ ಅಂತ ಭಯ ಆಗ್ತಿದೆ ಮಾವ. ಇನ್ನೇನು ಆಗಲ್ಲ ಬಿಡಮ್ಮ, ಹೆದರ್ಕೋಬೇಡ. ಏನೋ ಆಗೋಗುತ್ತೆ ಅಂತ ಭಯಪಟ್ಟು ಈಗ ಅವ್ರಿಗೆ ನಿಜ ಹೇಳ್ದೆ ಅಂದ್ರೆ ಅವನ ಜೊತೆಯಲ್ಲಿ ವಸಂತ ಕೂಡ ಡಿಸ್ಟರ್ಬ್ ಆಗ್ತಾಳಮ್ಮ. ಅವನ್ ಬರ್ತ್ಡೇ ಮೂಡ್ ಪೂರ್ತಿಯಾಗಿ ಹಾಳಾಗುತ್ತೆ. ಅದಕ್ಕೆ ಬರ್ತ್ಡೇ ಆದ್ಮೇಲೆ ಹೇಳೋಣ. ಸರಿ ಮಾವ, ಇನ್ ಮುಂದೆ ತಡ ಮಾಡ್ದೆ ತಕ್ಷಣ ಹೇಳ್ಬಿಡೋಣ ಮಾವ. ಏನ್ ನಡಿಬೇಕು ಅಂತಿದ್ಯೋ ಅದ್ ನಡೆಯತ್ತೆ. ಹಾಡಿನ ಸಂಬಂಧನೇ ಇಲ್ದೆ ಆ ಹುಡ್ಗ ರೂಪಾರಾಣಿನ ಮದ್ವೆ ಆಗೋ ಹಾಗೆ ಇವ್ರಿಬ್ರು ಮಾತಾಡ್ತಾರೆ. ಆಯ್ತು, ಮಾತಾಡ್ತೀನಿ. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಹಾಡ್ಬೇಡ್ವೆ, ಇನ್ನು ನೀನ್ ಹಾಡ್ಬೇಡ. ಹೇಗಾದ್ರೂ ಮಾಡಿ ಅಖಿಲ್ ವರ್ಮಾ ಸೇರಿ ಅವ್ರನ್ನ ಒಪ್ಸಿ ರೂಪಾರಾಣಿ ಮದ್ವೆ ಆದ್ಮೇಲೆ ನಿನ್ ಗತಿ ಏನಾಗತ್ತೆ ಅಂತ ನಿನಗೆ ಅರ್ಥ ಆಗತ್ತೆ. ರೂಪಾ, ರೂಪಾ ಕಣ್ಬಿಡೆ. ಇವಾಗ ಹೇಗಿದ್ಯಾ? ಆರಾಮಾಗಿದ್ಯಾ ತಾನೆ? ಪರವಾಗಿಲ್ಲ ಅಲ್ವಾ? ಆರಾಮಾಗೇ ಇದ್ದೀನಿ ಮಮ್ಮಿ, ಆದ್ರೆ ಸ್ವಲ್ಪ ಸುಸ್ತಾಗ್ತಾ ಇದೆ ಅಷ್ಟೇ. ನನ್ಗೇನಾಗಿತ್ತು ಮಮ್ಮಿ? ಏನಿಲ್ಲಮ್ಮ, ತಲೆ ತಿರುಗಿ ಬಿದ್ದು ಹೋದೆ ಅಷ್ಟೇ. ಯಾವುದೋ ವಿಷಯಕ್ಕೆ ಇವರು ತುಂಬಾ ಸ್ಟ್ರೆಸ್ ತಗೊಂಡಿದ್ದಾರೆ. ಹೀಗೆ ಸ್ಟ್ರೆಸ್ಸಲ್ಲಿರೋರು, ಡಿಪ್ರೆಷನ್ನಲ್ಲಿರೋರು ಯಾವಾಗ ಏನ್ ಮಾಡ್ತಾರೋ, ಹೇಗ್ ಬಿಹೇವ್ ಮಾಡ್ತಾರೋ ಗೊತ್ತಾಗೋದು ಕಷ್ಟ. ಡಾಕ್ಟರ್ ಬಂದು ಇಂಜೆಕ್ಷನ್ ಕೊಟ್ಟು ಹೋದ್ರಮ್ಮ. ಪ್ರಾಬ್ಲಮ್ ಏನೂ ಇಲ್ಲ ಅಂತ ಹೇಳಿದ್ರು. ನನ್ನ ಜೀವನನೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದ್ಯಲ್ಲ ಮಮ್ಮಿ. ಯಾವ ಪ್ರಾಬ್ಲಮೂ ಇಲ್ಲ ಕಣೆ, ನಿನ್ ಜೀವನಕ್ಕೆ ಯಾವ ಪ್ರಾಬ್ಲಮೂ ಇಲ್ಲ. ಅದ್ ಹೇಗ್ ಮಮ್ಮಿ? ಹೌದು ಕಣೆ, ಆ ಮದ್ವೆ ಹುಡ್ಗ ಅಖಿಲ್ ಫ್ರೆಂಡ್ ಅಲ್ವಾ? ಅಖಿಲ್ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದಾನೆ. ಮದ್ವೆ ಹುಡ್ಗನ ಅಪ್ಪನ ಜೊತೆ ಅಣ್ಣ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಹತ್ರ ಮಾತಾಡಿ ಹಾಡಿಗೂ ಮದ್ವೆಗೂ ಸಂಬಂಧ ಇಲ್ದಿರೋ ಹಾಗೆ ನಿನ್ಗೂ ಅವನ್ಗೂ ಮದ್ವೆ ಆಗೋ ಹಾಗೆ ಮಾಡ್ತೀನಿ ಅಂತ ಅಣ್ಣ ಮಾತು ಕೊಟ್ಟಿದ್ದಾರೆ. ಹೌದಾ? ಥ್ಯಾಂಕ್ ಯು ವೆರಿ ಮಚ್ ಮಮ್ಮಿ. ಥ್ಯಾಂಕ್ಸ್ ಅಲ್ಲ, ಈಗ ನೀನ್ ನನಗೆ ಹೇಳ್ಬೇಕಾಗಿರೋದು ಇನ್ಯಾವತ್ತೂ ಹೀಗೆ ಸೂಸೈಡ್ ಅಟೆಂಪ್ಟ್ ಮಾಡಲ್ಲ ಅಂತ ನನ್ಗೆ ಪ್ರಾಮಿಸ್ ಮಾಡು. ಸರಿ ಮಮ್ಮಿ, ಇನ್ಯಾವತ್ತೂ ಈ ರೀತಿ ಕೆಲಸ ಮಾಡಲ್ಲ, ಪ್ರಾಮಿಸ್. ಆ ವರ್ಮಾ ಅಂಕಲಿಂದ ನನ್ನ ಹಾಡಿನ ವಿಷಯ ಹೊರಗಡೆ ಬಂತು ಅಂತ ಬೇಜಾರಾಗಿತ್ತು. ಆದ್ರೆ ಆ ವರ್ಮಾ ಅಂಕಲೇ ಮತ್ತೆ ಮದ್ವೆ ಮಾಡಿಸ್ತೀನಿ ಅಂದ್ರಲ್ಲ. ಈ ಮದ್ವೆ ನಡೆಸಿದ್ರು ಕೂಡ ಆ ವರ್ಮನ್ ಮೇಲೆ, ಶ್ಯಾಮನ್ ಮೇಲೆ ನನ್ನ ಕೋಪ ಕಡಿಮೆ ಆಗಲ್ಲ. ನಿನ್ ಕೆರಿಯರ್ನ ನಾಶ ಮಾಡಿರೋ ಆ ಇಬ್ಬರನ್ನ ನಾನು ಸುಮ್ಮನೆ ಬಿಡಲ್ಲ. ಅವ್ರಿಗೆ ಹೇಗ್ ಬುದ್ಧಿ ಹೇಳ್ಬೇಕೋ ಹಾಗೆ ಬುದ್ಧಿ ಹೇಳ್ತೀನಿ. ಅವರಿಗೆ ಎಲ್ಲಿ ಹೊಡಿಬೇಕೋ ಅಲ್ಲೇ ಸರಿಯಾಗಿ ಹೊಡಿತೀನಿ. ಆಲ್ರೆಡಿ ನಾನೊಂದು ಪ್ಲಾನ್ ಕೂಡ ಯೋಚನೆ ಮಾಡಿದ್ದೀನಿ.
ಏನ್ ಮಮ್ಮಿ ಅದು? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಶ್ಯಾಮಾ, ಶ್ಯಾಮಾ, ಏನ್ರಿ? ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನು ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅದೇ ರೀ, ರೂಪರಾಣಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನೆನ್ಪ್ ಮಾಡ್ಕೊಂಡ್ರೆ ತುಂಬಾ ಬೇಜಾರಾಗ್ತಿದೆ. ಅಂದ್ಕೊಂಡಿದ್ದೆ ಶ್ಯಾಮಾ, ರೂಪಾರಾಣಿ ವಿಷಯದಲ್ಲಿ ನೀನ್ ಹೀಗೆ ನೊಂದ್ಕೋತೀಯ ಅಂತ ಅಂದ್ಕೊಂಡಿದ್ದೆ. ಅವಳು ಹೀಗೆ ಆತ್ಮಹತ್ಯೆ ಪ್ರಯತ್ನ ಪಡ್ತಾಳೆ ಅಂತ ನನ್ ಕನ್ಸಲ್ಲೂ ಕೂಡ ಯೋಚನೆ ಮಾಡಿರ್ಲಿಲ್ಲ. ಆತ್ಮಹತ್ಯೆ ಪ್ರಯತ್ನನಾ? ಅಂದ್ರೆ ವಿಷಯ ನಿಮಗ್ ಗೊತ್ತಿಲ್ವಾ? ಗೊತ್ತಿಲ್ಲ. ರೂಪಾರಾಣಿ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ಲಾ? ಹೌದು. ಅತ್ತೆ ಮಾವ ಇದ್ರ ಬಗ್ಗೆ ನಿಮ್ಗೇನೂ ಹೇಳಿಲ್ವಾ? ಇಲ್ಲ, ಆಫೀಸಲ್ಲಿ ಸ್ವಲ್ಪ ಲೇಟ್ ಆಯ್ತು. ನಾನು ಇವಾಗಷ್ಟೇ ಬಂದಿದ್ದು. ಹೌದಾ? ಹೆಣ್ಣೋಡೋ ಶಾಸ್ತ್ರ ಆದ್ಮೇಲೆ ಪಾಪ ರೂಪರಾಣಿ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ಲು. ಏನಾಗ್ತಿದೆ? ರೂಪರಾಣಿ ಮೈ ಗಾಡ್, ಎಂತ ಕೆಲಸ ಮಾಡಿದ್ಲು. ಅವಳು ಹಾಗೆ ಮಾಡ್ತಾಳೆ ಅಂತ ನಾವ್ ಯಾರು ಅನ್ಕೊಂಡಿರ್ಲಿಲ್ಲ ಅಲ್ವಾ? ಮತ್ತೆ ಅಷ್ಟು ಟ್ಯಾಲೆಂಟ್ ಇರೋ ಸಿಂಗರ್ 4 ಜನರ ಮಧ್ಯ ನಿಂತು ಹಾಡಕ್ಕಾಗ್ದಿರೋ ಪರಿಸ್ಥಿತಿ ಬಂದ್ರೆ ಪಾಪ ಹೇಗ್ ತಡ್ಕೋತಾಳೆ? ಹಾಡು ಬರ್ದಿರೋ ನನ್ನಂತವ್ರು ನಿನ್ನಂತವ್ರು ಆದ್ರೆ ಕಲಿಯೋದಕ್ಕೆ ಟ್ರೈ ಮಾಡ್ತೀವಿ, ಬಂದ್ರೆ ಹಾಡ್ತೀವಿ, ಬರ್ದಿದ್ರೆ ಮರ್ತು ಬಿಡ್ತೀವಿ. ಆದ್ರೆ ಇಷ್ಟು ದಿನಗಳ ಕಾಲ ಅದ್ಭುತವಾಗಿ ಹಾಡ್ತಿದ್ದ ಸಿಂಗರ್ ತನ್ನ ಹಾಡಿಂದ ಎಷ್ಟೋ ಜನ ಅಭಿಮಾನಿಗಳನ್ನ ಸಂಪಾದಿಸಿರುವಂತ ಸಿಂಗರ್ ಸಡನ್ ಆಗಿ ಹಾಡಕ್ ಆಗಲ್ಲ ಅಂತಂದ್ರೆ ಕಷ್ಟನೇ ಪಾಪ. ರೂಪಾರಾಣಿ ಹಾಡನ್ನ ಮತ್ತೆ ಕೇಳಕ್ಕಾಗತ್ತೋ ಇಲ್ವೋ ಅಂತ ನನಗೆ ತುಂಬಾ ನೋವಾಗ್ತಾ ಇದೆ. ಅಂಥದ್ರಲ್ಲಿ ಅವಳಿಗೆ ಹಾಡದೇ ಇರಬೇಕು ಅಂತಂದ್ರೆ ಎಷ್ಟು ನೋವಾಗಿರ್ಬೇಡ. ಈ ಸಂಬಂಧ ಕುದುರಿ ಮದ್ವೆ ಆಗೋದ್ರೆ ಆ ನೋವು ಸ್ವಲ್ಪ ಕಡಿಮೆ ಆಗತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆದ್ರೆ ಅವ್ರು ಹೀಗೆ ಆಲ್ಬಮ್ ಹಾಡಬೇಕು ಅಂತ ಕಂಡೀಷನ್ ಹಾಕ್ತಾರೆ ಅಂತ ಯಾರೂ ಅಂದ್ಕೊಂಡಿರ್ಲಿಲ್ಲ. ಓಕೆ, ನೋ ಪ್ರಾಬ್ಲಮ್. ನಾನು ಡ್ಯಾಡಿ ಆ ಹುಡುಗನ್ ಮನೆಯವ್ರ ಹತ್ರ ಮಾತಾಡ್ತೀವಿ. ಇನ್ನು ಹಾಡಿನ ವಿಷಯ, ಆ ದೇವ್ರ ದಯೆ ಇದ್ರೆ ಮತ್ತೆ ಆ ಇಂಪಾ ಧ್ವನಿಯಲ್ಲಿ ಹಾಡು ಕೇಳಕ್ ಸಾಧ್ಯ. ಇಲ್ದಿದ್ರೆ ಇಲ್ಲ. ಅದಕ್ಕಿಂತ ಹೆಚ್ಚು ನಾವೇನ್ ಮಾಡಕ್ಕಾಗತ್ತೆ? ಕೇಳ್ತೀರಾ ಕೆಲವ್ರೆ? ಮತ್ತೆ ನನ್ನ ಹಾಡು ಕೇಳ್ತೀರಾ? ನಾಳೆ ನಿಮ್ಗೆ ನಿಜ ತಿಳಿದ್ಮೇಲೆ ನನ್ನ ಕ್ಷಮಿಸಿದ್ರು ಕ್ಷಮಿಸೇ ಇದ್ರು ನಾನ್ ಮಾತ್ರ ಹಾಡೋದು ನಿಲ್ಸಲ್ಲ. ನಿಮ್ಗೋಸ್ಕರ ಹಾಡ್ತಾನೆ ಇರ್ತೀನಿ. ನಿಮ್ ಕಿವಿಗೆ ಆ ಹಾಡ್ ಕೇಳೋ ಹಾಗೆ ಮಾಡ್ತೀನಿ, ಮಾಡೇ ಮಾಡ್ತೀನಿ. ತಗೋ, ಈ ಟ್ಯಾಬ್ಲೆಟ್ ತಗೋ, ಸ್ವಲ್ಪ ಸುಸ್ತು ಕಡಿಮೆ ಆಗತ್ತೆ. ಸರಿ ಮಮ್ಮಿ. ಅಲ್ಲಿ ನೋಡು,
ವಸಂತ ಬರ್ತಿದ್ದಾಳೆ. ಈಗ ನಾನು ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ತೀನಿ, ನೀನೇನು ಗಾಬರಿ ಆಗ್ಬೇಡ. ನಾನು ಕೂಡ ಓವರ್ ಆಕ್ಟಿಂಗ್ ಮಾಡ್ಲಾ ಮಮ್ಮಿ? ನೀನು ಮಾಡ್ಬೇಕಾಗಿರೋ ಆಕ್ಷನ್ ಮಾಡು ಸಾಕು. ಆ ಓವರ್ ಆಕ್ಷನ್ನ ನಾನೇ ಮಾಡ್ತೀನಿ. ಅದ್ಗೆ ಬಾ ಅತ್ಗೆ ಬಾ. ಮತ್ತೆ ಏನಾಯ್ತು? ಹೊಸ್ದಾಗೇನು ಆಗಿಲ್ಲ ಅತ್ಗೆ. ನೆನ್ನೆದೆ